ಕಿಚ್ಚ ಸುದೀಪ್ ರವರ ಮುಂಬರುವ ಸಿನಿಮಾಗಳು. ಒಂದ್ಸಾರಿ ಈ ಲೀಸ್ಟ್ ಅನ್ನ ನೋಡಿದ್ರೆ ಕಿಚ್ಚ ಸುದೀಪ್ ರವರು 2030ರವರೆಗೂ ಕಂಟಿನ್ಯೂ ಬ್ಯುಸಿ ಆಗಿರ್ತಾರೆ. ಹಾಗೆ ಆ ಸಿನಿಮಾಗಳಿಗೆ ಈಗ ಆಲ್ರೆಡಿ ಅವರು ಸೈನ್ ಹಾಕಿದ್ದಾರೆ. ತುಂಬಾ ಸಮಯನ ವೇಸ್ಟ್ ಮಾಡೋದು ಬೇಡ. ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ಕೊಡೋ ಪ್ರಯತ್ನನ ನಾವು ಮಾಡ್ತೀವಿ. ಮ್ಯಾಕ್ಸ್ ಈ ಸಿನಿಮಾನ ಕಿಚ್ಚ ಸುದೀಪ್ ರವರು ಇವಾಗ ತಾನೇ ಎಂಡ್ ಮಾಡಿದ್ದಾರೆ. ಕಿಚ್ಚ 46 ಕೂಡ ಎಂಡ್ ಆಗಿದೆ. ಇವಾಗ ನಾವು ಹೋಗ್ತಾ ಇರೋ ಸಿನಿಮಾದ ಪ್ರಾಜೆಕ್ಟ್ ಕಿಚ್ಚ 47. ಕಿಚ್ಚ ಸುದೀಪ್ ರವರ 47ನೇ ಸಿನಿಮಾ. ಕಿಚ್ಚ 47 ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಸತ್ಯ ಜ್ಯೋತಿ ಫಿಲ್ಮ್ಸ್. ಇದು ಕೂಡ ಒಂದು ತೆಲುಗು ಪ್ರೊಡಕ್ಷನ್ ಹೌಸ್ ಆಗಿರುತ್ತೆ. ಒಂದು ಬಿಗ್ ಪ್ರೊಡಕ್ಷನ್ ಹೌಸ್ ಅಂತಾನೆ ಹೇಳ್ಬೋದು. ಇದರ ಡೈರೆಕ್ಟರ್ ಬಂದ್ಬಿಟ್ಟು ಚೇರನ್. ಕಿಚ್ಚ 47 ಸಿನಿಮಾನ ಚೇರನ್ ರವರು ಡೈರೆಕ್ಷನ್ ಮಾಡ್ತಾ ಇಲ್ಲ ಅನ್ನೋ ಸುದ್ದಿ ಕೂಡ ತುಂಬಾನೇ ಸೌಂಡ್ ಮಾಡಿತ್ತು. ಆದರೆ ಇವರ ಅಪ್ಕಮಿಂಗ್ ಸಿನಿಮಾಗಳಲ್ಲಿ ಕಿಚ್ಚ 47 ಮೊದಲ ಹಂತದಲ್ಲಿದೆ. ಅಂದರೆ ಕಿಚ್ಚ 47 ಇಂದ ಚೇರನ್ ರವರು ಹೊರ ಹೋಗಿದ್ದಾರೆ ಅಂತ ಇನ್ನೂ ಕೂಡ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. 2019ರಲ್ಲಿ ತಿರುಮನಂ ಅನ್ನೋ ಸಿನಿಮಾದಲ್ಲಿ ಚೇರನ್ ರವರು ಭರ್ಜರಿಯಾಗಿ ಸೌಂಡ್ ಮಾಡಿದ್ರು. ಆ ಸಿನಿಮಾನ ನೀವು ನೋಡಿದ್ರೆ ಹೇಗಿರಲಿದೆ ಅಂತ ಗೊತ್ತಾಗತ್ತೆ. ಮತ್ತೆ ಕಿಚ್ಚ ಸುದೀಪ್ ರವರು ಮಾಡಿರ್ತಕ್ಕಂಥ ಸಿನಿಮಾ ಮೈ ಆಟೋಗ್ರಾಫ್ ಸಿನಿಮಾದ ಕತೆ ಕೂಡ ಇವರು ಮಾಡಿರ್ತಕ್ಕಂಥ ಸ್ಟೋರಿಯನ್ನೇ ತಗೊಂಡು ಡಬ್ ಮಾಡಿ ಕಿಚ್ಚ ಸುದೀಪ್ ರವರು ಮಾಡಿದ್ದಾರೆ. ಇದರ ಮೇಲೆ ಈ ಡೈರೆಕ್ಟರ್ ಬಗ್ಗೆ ನಾನು ಏನೂ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಇನ್ನ ಕಿಚ್ಚ 47 ಸಿನಿಮಾದ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ, KGF ನ ರಾಣಿ ಅಂತಾನೆ ಹೇಳ್ಬೋದು. ಕಿಚ್ಚ 47 ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಕೂಡ ಬಿಟ್ಟಿದ್ರು. ಆ ಒಂದು ಪೋಸ್ಟರ್ ಅಲ್ಲಿ ಕಿಚ್ಚ ಸುದೀಪ್ ರವರ ಶರ್ಟ್ ಮೇಲೆ ಮೈ ಮೇಲೆಲ್ಲ ರಕ್ತ ತುಂಬಿತ್ತು. ಕೈಯಲ್ಲಿ ಚಾಕು ಇತ್ತು. ಹಾಗೆ ಕೈಯಲ್ಲಿ ಬೇಡಿ ಕೂಡ ಇತ್ತು. ಒಂದು ಮಾಸ್ ಆಕ್ಷನ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ ಈ ಸಿನಿಮಾದ ಸ್ಟೋರಿ ಆಗಿರಲಿದೆ ಅಂತ ಹೇಳ್ಬೋದು. ಹಾಗೆ ಕಿಚ್ಚ 47 ಸಿನಿಮಾದ ಹೀರೋಯಿನ್ ಶ್ರೀನಿಧಿ ಶೆಟ್ಟಿ ಅವರ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಕೂಡ ರಿಲೀಸ್ ಮಾಡಿದ್ರು. ಈ ಒಂದು ಪೋಸ್ಟರ್ ನ ನೋಡಿ ಬಿಳಿ ಸೀರೆ ಉಟ್ಕೊಂಡು ರಾಣಿ ತರ ಕಾಣ್ತಾ ಇದ್ದಾರೆ. ಹಾಗಾದ್ರೆ ಆ ಒಂದು ಕಿಂಗ್ಡಮ್ ಅಲ್ಲಿ ಕಿಚ್ಚನೇ ಕಿಂಗ್ ಆಗಿರ್ತಾರೆ, ಶ್ರೀನಿಧಿ ಶೆಟ್ಟಿ ಅವರು ಕ್ವೀನ್ ಆಗಿರ್ತಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಮುಂದಿನ ಕತೆ ಏನಿರಲಿದೆ ಅನ್ನೋದನ್ನ ನಾವು ಸಿನಿಮಾದ ಅನೌನ್ಸ್ಮೆಂಟ್ ಅಪ್ಡೇಟ್ಸ್ಗಳು ಬಂದಾಗ ಹೇಳ್ತೇವೆ. ನೆಕ್ಸ್ಟ್ ಕಿಚ್ಚ ಸುದೀಪ್ ರವರ 48ನೇ ಸಿನಿಮಾ ಬಿಲ್ಲ ರಂಗ ಭಾಷಾ. ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ನಡುವೆ ಮತ್ತೊಂದು ಪ್ರಾಜೆಕ್ಟ್ ಸೌಂಡ್ ಮಾಡ್ತಾ ಇದೆ. ಅದರ ಬಗ್ಗೆ ಕೂಡ ಮಾತಾಡುವ. ದಟ್ ಈಸ್ ಮ್ಯಾಕ್ಸ್ ಪ್ರಾಜೆಕ್ಟ್ 2. ಮ್ಯಾಕ್ಸ್ ಪಾರ್ಟ್ 1ನ ನೀವು ಆಲ್ರೆಡಿ ನೋಡಿದ್ದೀರಾ. ಅದರ ಪಾರ್ಟ್ 2ಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಮ್ಯಾಕ್ಸ್ ಡೈರೆಕ್ಷನ್ ವಿಜಯ್ ಕಾರ್ತಿಕೇಯ ಅವರು ಕೂಡ ಮ್ಯಾಕ್ಸ್ನ ಇನ್ನೊಂದು ಭಾಗಕ್ಕೆ ಕಥೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ರವರು ಕೂಡ ಅವರಿಗೆ ನಾವಿಬ್ಬರೂ ಸೇರಿಕೊಂಡು ಮತ್ತೊಂದು ಸಿನಿಮಾನ ಮಾಡೇ ಮಾಡ್ತೀವಿ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರಂತೆ. ಅದನ್ನು ಸ್ವತಃ ಡೈರೆಕ್ಟರ್ ಅವರು ಅವರ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ರು. ಅವರ ಇಂಟರ್ವ್ಯೂನ ನೋಡಿಲ್ಲ ಅಂದರೆ ಹೋಗಿ ಒಮ್ಮೆ ನೋಡಿ ಗೊತ್ತಾಗುತ್ತೆ. ಮ್ಯಾಕ್ಸ್ ಪ್ರಾಜೆಕ್ಟ್ 2ಗೆ ಪ್ರೊಡಕ್ಷನ್ ಹೌಸ್ ಚೇಂಜ್ ಕೂಡ ಆಗ್ಬೋದು. ಯಾಕಂದರೆ ತಾನು ಕಲೈಪುಲಿ ಅವರ ವಿ ಕ್ರಿಯೇಷನ್ಸ್ ಪ್ರಾಜೆಕ್ಟ್ ಅನ್ನೋದು ತುಂಬಾ ಲೇಟಾಗಿ ಬಂದಿತ್ತು. ಹಾಗೆ ಕಿಚ್ಚ ಸುದೀಪ್ ರವರ ಈ ಒಂದು ಪ್ರಾಜೆಕ್ಟ್ಗೆ ಅವರು ಗಮನ ಹರಿಸಿದ್ದು ತುಂಬಾ ಕಡಿಮೆ ಕೂಡ ಇತ್ತು. ಹಾಗಾಗಿ ಕಿಚ್ಚ ಸುದೀಪ್ ರವರು ಈ ಒಂದು ಪ್ರಾಜೆಕ್ಟ್ನ ತಾವೇ ತಗೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಇವಾಗ ನೀವು ಆಲ್ರೆಡಿ ಕಾಂತಾರ ಚಾಪ್ಟರ್ 2ನ ನೋಡಿಕೊಂಡು ಕಾಂತಾರ ಚಾಪ್ಟರ್ 1ನ ನೋಡ್ತಾ ಇದ್ದೀರಾ. ಹಾಗೆ ಅದೇ ರೀತಿ ಕೂಡ ಮ್ಯಾಕ್ಸ್ನ ಪ್ರೀಕ್ವೆಲ್ ಆಗಿರುತ್ತೋ ಸೀಕ್ವೆಲ್ ಆಗಿರುತ್ತೋ ಅನ್ನೋದನ್ನು ನಾವು ಕಾದು ನೋಡಬೇಕು. ಮ್ಯಾಕ್ಸ್ನ ನೀವು ಇವಾಗ ನೋಡಿದ್ದು ಭಾಗ 2 ಆದರೂ ಆಗಿರ್ಬೋದು ಅಥವಾ ಪಾರ್ಟ್ 1 ಆದರೂ ಆಗಿರ್ಬೋದು. ಅದು ಏನೇ ಆದರೂ ಕೂಡ ನಾವು ಕಾದು ನೋಡಬೇಕು. ಹಾಗೆ ಮ್ಯಾಕ್ಸ್ನು ಕೂಡ ಈ ಒಂದು ಲೀಸ್ಟಲ್ಲಿ ಸೇರಿಸ್ಕೊಳ್ಳಿ. ಮ್ಯಾಕ್ಸ್ನ ಪಾರ್ಟ್ 2 ಬಂದೇ ಬರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಹೀರೋಯಿನ್, ಕಾಸ್ಟ್ ಮತ್ತು ಕ್ರ್ಯೂ ಎಲ್ಲ ಕೂಡ ಸೇಮ್ ಆಗಿರುತ್ತೆ. ಪ್ರೊಡಕ್ಷನ್ ಹೌಸ್ ಮಾತ್ರ ಚೇಂಜ್ ಆಗಿರಲಿದೆ ಮ್ಯಾಕ್ಸ್ ಸಿನಿಮಾದು ಮಾತ್ರ. ನೆಕ್ಸ್ಟ್ ಕಿಚ್ಚ 48 ಬಿಲ್ಲ ರಂಗ ಭಾಷಾ. ಈ ಒಂದು ಪ್ರಾಜೆಕ್ಟನ್ನು ಅನೌನ್ಸ್ ಮಾಡಿ ಸಾಕಷ್ಟು ವರ್ಷಗಳೇ ಆಗಿವೆ. ಈ ಸಿನಿಮಾದ ಡೈರೆಕ್ಟರ್ ಅನೂಪ್ ಭಂಡಾರಿ. ಇವರು ಆಲ್ರೆಡಿ ವಿಕ್ರಾಂತ್ ರೋಣ ಸಿನಿಮಾನ ಕಿಚ್ಚ ಸುದೀಪ್ ರವರಿಗೆ ಮಾಡಿ ಬಿಟ್ಟಿದ್ದಾರೆ. ಅದರ ಒಂದು ಔಟ್ಪುಟ್ ಅನ್ನು ನೋಡಿದ್ರೆ ಹಾಲಿವುಡ್ ಸ್ಟಫ್ ಅನ್ನೋದು ಎದ್ದು ಕಾಣ್ತಾ ಇದೆ. ಅದು ಕೂಡ ಬರೀ 100-200 ಕೋಟಿ ಬಜೆಟ್ನಲ್ಲಿ ಮಾತ್ರ. ವಿಕ್ರಾಂತ್ ರೋಣ ಸಿನಿಮಾ ಒಂದು ಒಳ್ಳೆ ಸೌಂಡನ್ನು ಕ್ರಿಯೇಟ್ ಮಾಡಿ ಆ ಒಂದು ಸೌಂಡನ್ನು ಟೇಕ್ ಆಫ್ ಮಾಡೋಕ್ಕಾಗ್ದೇನೆ ಅಲ್ಲೇ ನಿಂತು ಹೋದ ಸಿನಿಮಾ. ಹಾಗಂತ ಹಿಟ್ ಆಗಿಲ್ಲ ಅಂತೆಲ್ಲ, ಬ್ಲಾಕ್ ಬಸ್ಟರ್ ಆಗಿದೆ. ಆದರೆ ಇವರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಹಾಗೆ 7ಕ್ಕೂ ಹೆಚ್ಚು ಭಾಷೆಗಳಲ್ಲಿ
ಈ ಒಂದು ಸಿನಿಮಾನ ತೆರೆ ಕಾಣಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇದ್ದರು. ಆದರೆ ನಮ್ಮ ಭಾರತದಲ್ಲಿ ಕಂಡಂಥ ಈ ಒಂದು ಪ್ರಾಜೆಕ್ಟ್ಗೆ ಅಷ್ಟೊಂದು ಬೆಲೆ ಸಿಗಲಿಲ್ಲ. ದ ರೀಸನ್ ರಂಗಿತ ರಂಗ. ಸೊ ಈ ಒಂದು ಪ್ರಾಜೆಕ್ಟು ಅಲ್ಲಿಗೆ ಸ್ಟಾಪ್ ಆಗಿ ವಿಕ್ರಾಂತ್ ರೋಣ 2 ಬರೋ ಎಲ್ಲ ಸಾಧ್ಯತೆಗಳನ್ನು ಕೂಡ ಕಳೆದುಕೊಳ್ತು. ಅದರ ಮುಂದಿನ ಪ್ರಾಜೆಕ್ಟೇ ಬಿಲ್ಲಾ ರಂಗ ಭಾಷಾ. ಆ್ಯಕ್ಚುಲಿ ಹೇಳಬೇಕಂದ್ರೆ ವಿಕ್ರಾಂತ್ ರೋಣ ಸಿನಿಮಾ ಒಂದು ಸಣ್ಣ ಟ್ರೇಲರ್ ಅಷ್ಟೇ. ವಿಕ್ರಾಂತ್ ರೋಣ ಸಿನಿಮಾದ 10 ಪಟ್ಟು ಬಿಲ್ಲಾ ರಂಗ ಭಾಷಾ ಸಿನಿಮಾದಲ್ಲಿ ಇರುತ್ತೆ. 2209 ಇಸ್ವಿಯಲ್ಲಿ ನಮ್ಮ ಪ್ರಪಂಚ ಹೇಗಿರಲಿದೆ, ಟೆಕ್ನಾಲಜಿ ಎಷ್ಟು ಅಪ್ಡೇಟ್ ಆಗಿರುತ್ತೆ, ಅದನ್ನೆಲ್ಲ ಕೂಡ ಇವರು ತೋರಿಸ್ತಾ ಹೋಗ್ತಾರೆ. ನೀವು ಇದನ್ನು ಆಲ್ರೆಡಿ ಇನ್ನೊಂದು ಟ್ರೇಲರ್ ಥರ ಕಲ್ಕಿ ಸಿನಿಮಾನ ನೋಡಿರ್ತೀರ. ಕಲ್ಕಿ ಸಿನಿಮಾದಲ್ಲಿ ಹೇಗೆ ಕಲಿಯುಗ ಅಂತ್ಯ ಆಗುತ್ತೆ, ಕಲಿಯುಗ ಹೇಗೆ ಟೆಕ್ನಾಲಜಿಯಲ್ಲಿ ಅಪ್ಡೇಟ್ ಆಗಿರುತ್ತೆ, ಅದೇ ರೀತಿ ಬಿಲ್ಲಾ ರಂಗ ಭಾಷಾ ಸಿನಿಮಾದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅಪ್ಡೇಟ್ ಆಗಿ ಸೌಂಡ್ನ ಮಾಡ್ತಾ ಇರ್ತಾರೆ. ಈ ಸಿನಿಮಾದ ಹೇಗಿರಲಿದೆ ಅನ್ನೋ ಸಣ್ಣ ತುಣುಕನ್ನು ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೌಂಡ್ ಮಾಡಿತ್ತು, ಸಾಕಷ್ಟು ಅನಾಲಿಸಿಸ್ನ ಕೂಡ ಕಿತ್ತು ಹಾಕಿತ್ತು. ಬಿಲ್ಲಾ ರಂಗ ಭಾಷಾ ಸಿನಿಮಾದ ಬಜೆಟ್ಟು ತುಂಬ ದೊಡ್ಡದಾಗಿರುತ್ತೆ ಅಂತ ಆ ಒಂದು ಗ್ಯಾಪಲ್ಲಿ ಸಣ್ಣ ಸಿನಿಮಾ ಮಾಡಿ ಪ್ರಾಫಿಟ್ ಮಾಡೋಣ ಅಂತ ವಿಕ್ರಾಂತ್ ರೋಣ ಸಿನಿಮಾನ ಮಾಡಿದ್ದು. ಬಿಲ್ಲಾ ರಂಗ ಭಾಷಾ ಸಿನಿಮಾಗೋಸ್ಕರ ಕಿಚ್ಚ ಸುದೀಪ್ ರವರು ಸಾಕಷ್ಟು ಬಾಡಿ ವರ್ಕೌಟನ್ನು ಮಾಡ್ತಾ ಇದ್ದಾರೆ. ಅವುಗಳನ್ನ ಫೋಟೋಗಳನ್ನು ಕೂಡ ನೀವು ಆಲ್ರೆಡಿ ನೋಡಿರ್ತೀರ. ಬಿಲ್ಲಾ ರಂಗ ಭಾಷಾ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ತ್ರಿಬಲ್ ಕ್ಯಾರೆಕ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ತ್ರಿಬಲ್ ರೋಲ್ನ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಸಾಕಷ್ಟು ಹಬ್ಬಿತ್ತು. ಈ ಒಂದು ಪ್ರಾಜೆಕ್ಟಲ್ಲಿ ಕಿಚ್ಚ ಸುದೀಪ್ ಅವರು ತ್ರಿಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅವರೇ ಇಂಡೈರೆಕ್ಟ್ ಆಗಿ ಹೇಳಿರೋ ಹಾಗಿದೆ. ಅದನ್ನು ಕಿಚ್ಚ ಸುದೀಪ್ ಅವರು 3 ಪೋಸ್ಟರನ್ನು ಬಿಟ್ಟು ಹೇಳಿದ್ದಾರೆ. ಬಿಲ್ಲಾ ರಂಗ ಭಾಷಾ ಈ 3 ಪ್ರಾಜೆಕ್ಟ್ಗಳು ಕೂಡ 3 ಪ್ರಪಂಚದಲ್ಲಿ ನಡೆಯಲಿವೆ. ಅವುಗಳ ಪ್ರಪಂಚ ಹೇಗಿರಲಿದೆ ಅನ್ನೋ ವಿಡಿಯೋವನ್ನು ಕೂಡ ನೀವು ಆಲ್ರೆಡಿ ನೋಡಿರ್ತೀರ. ಅವುಗಳ ಪೋಸ್ಟರನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಬಿಲ್ಲಾ ರಂಗ ಭಾಷಾ ಸಿನಿಮಾದ ಲುಕ್ ಟೆಸ್ಟ್ಗಳನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಇದನ್ನು ಅನೂಪ್ ಭಂಡಾರಿ ಅವರು ಶೂಟ್ ಮಾಡಿರ್ತಕ್ಕಂಥ ಫೋಟೋಸ್ಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ಬಿಲ್ಲಾ ರಂಗ ಭಾಷಾ ಸಿನಿಮಾಗೋಸ್ಕರ VFX ವರ್ಕ್ ಕೂಡ ನಡೀತಾ ಇದೆ. ಅದರ ಫೋಟೋವನ್ನು ಕೂಡ ಅವರು ಎಲ್ಲೋ ಒಂದು ಸಾರಿ ಸ್ಟೋರಿಯನ್ನು ಹಾಕಿದ್ರು. ಅದನ್ನು ಗಮನಿಸಿದರೆ ಗೊತ್ತಾಗುತ್ತೆ, ಬ್ಯಾಕ್ಗ್ರೌಂಡಲ್ಲಿ VFX ವರ್ಕು ನಡೀತಾ ಇದೆ. ಸಿನಿಮಾ ಕಂಪ್ಲೀಟ್ಲಿ ಹಾಲಿವುಡ್ ಸ್ಟಫ್ ತುಂಬಿರುತ್ತೆ. ಹಾಗೆ ಈ ಸಿನಿಮಾದ ಹೀರೋಯಿನನ್ನು ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿರ್ತೀರ. ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬಾರಿಸಿರೋದು ಬಿ ಅಂಜನೀಶ್ ಲೋಕನಾಥ್ ಅಂತ ಅನಿಸುತ್ತೆ. ಅದನ್ನು ಹೊರತಾಗಿ ಯಾರು ಕೂಡ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರಾರ ರಕ್ಕಮ್ಮ ಸಾಂಗು ಅಷ್ಟೊಂದು ವೈರಲ್ ಆಗಿತ್ತು. ಈ ಒಂದು ಮ್ಯೂಸಿಕ್ ಡೈರೆಕ್ಟರನ್ನು ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಬಿಲ್ಲಾ ರಂಗ ಭಾಷಾ ಸಿನಿಮಾದಲ್ಲಿ 3 ಜನ ಹೀರೋಯಿನ್ಸ್ ಇರ್ತಾರೆ ಅನ್ನೋ ಹೇಳಿಕೆಯನ್ನು ಹೇಳಲಾಗಿದೆ. ಅದನ್ನು ಅಫಿಷಿಯಲ್ ಆಗಿ ಇನ್ನೂ ಕೂಡ ಅನೌನ್ಸ್ಮೆಂಟ್ ಮಾಡಿಲ್ಲ. ಈ ಸಿನಿಮಾದ ಬಜೆಟ್ಟು 300ರಿಂದ 400 ಕೋಟಿ ಆಗಿರಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ನಿರಂಜನ್ ರೆಡ್ಡಿ ಅವರ ಹನುಮಾನ್ ಪ್ರೊಡ್ಯೂಸರ್ ಅವರು ಈ ಒಂದು ಸಿನಿಮಾಗೆ ಬಂಡವಾಳವನ್ನು ಹಾಕ್ತಾ ಇದ್ದಾರೆ. ಅವರು ಕೂಡ ಒಂದು ಬಿಗ್ ಪ್ರಾಜೆಕ್ಟನ್ನು ಹುಡುಕ್ದಾಗ ಅವರಿಗೆ ಸಿಕ್ಕಿದ್ದು ಅನೂಪ್ ಭಂಡಾರಿ ಅವರು. ಈ ನಡುವೆ ಕಿಚ್ಚ ಸುದೀಪ್ ರವರ ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಹಲವು ಅಪ್ಡೇಟ್ಸ್ಗಳು ಕೂಡ ನಮಗೆ ಸಿಕ್ಕಿವೆ. ಇನ್ನೂ ಹಲವು ಅಪ್ಡೇಟ್ಸ್ಗಳು ಕೂಡ ಸಿಗಲಿವೆ. ಅವುಗಳ ಬಂದಾಗ ಅವುಗಳ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋನ ಮಾಡ್ತೇವೆ. ಇನ್ನು ಬಿಲ್ಲಾ ರಂಗ ಭಾಷಾ ಸಿನಿಮಾ 2 ಭಾಗಗಳಾಗಿ ಬರ್ತಾ ಇದೆ. ಈ ಸಿನಿಮಾ ಚಾಪ್ಟರ್ 1, ಚಾಪ್ಟರ್ 2. ಬಿಲ್ಲಾ ರಂಗ ಭಾಷಾ ಚಾಪ್ಟರ್ 1 ಪಾರ್ಟ್ ಆದರೆ ಬಿಲ್ಲಾ ರಂಗ ಭಾಷಾ ಚಾಪ್ಟರ್ 2 ಇನ್ನೊಂದು ಭಾಗ ಆಗಲಿದೆ. ಇದಕ್ಕೆ ಅನೂಪ್ ಭಂಡಾರಿ ಅವರು ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ ಹಾಗೆ ಬಿಲ್ಲಾ ರಂಗ ಭಾಷಾ ಸೆಕೆಂಡ್ ಬ್ಲಡ್ ಅನ್ನೋ ಒಂದು ಟ್ಯಾಗ್ಲೈನನ್ನು ಕೊಟ್ಟು ಸಿನಿಮಾದ ಪ್ರಾಜೆಕ್ಟನ್ನು ಸ್ಟಾರ್ಟ್ ಅಪ್ ಮಾಡಿದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ಸಿನಿಮಾಗಳು ಹೇಗೆ ಹಿಂದೆ ಮುಂದೆ ಆಗಿರಲಿವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಿಚ್ಚ ಸುದೀಪ್ ರವರ ಇನ್ನು ಮುಂದೆ ಬರೋ ಸಿನಿಮಾಗಳು ಹಿಂದಾದರೂ ಆಗಿರ್ಬೋದು, ಮುಂದಾದರೂ ಆಗಿರ್ಬೋದು, ಆದರೆ ಒಂದು ದಿನ ಖಂಡಿತ ಈ ಒಂದು ಪ್ರಾಜೆಕ್ಟ್ಗಳು ಬಂದೇ ಬರ್ತವೆ. ಅವುಗಳ ಬಗ್ಗೆ ನೋಡೋಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ನಡುವೆ ಕಿಚ್ಚ ಸುದೀಪ್ ರವರು ತಮ್ಮ ಹುಟ್ಟುಹಬ್ಬಕ್ಕೆ ವೆಂಕಟ್ ಪ್ರಭು ಅವರ ಡೈರೆಕ್ಷನ್ನಲ್ಲಿ ಕೂಡ ನಾನು ಸಿನಿಮಾನ ಮಾಡ್ತಾ ಇದ್ದೇನೆ, ಕತೆ ಕೂಡ ರೆಡಿ ಆಗ್ತಾ ಇದೆ ಅಂತ ಕೂಡ ಹೇಳಿದರು. ಮನಾಡು ವೆಂಕಟ್ ಪ್ರಭು ಅಂತಾನೆ ಫೇಮಸ್ ಆಗಿರೋ ಈ ಒಂದು ಡೈರೆಕ್ಟರ್ನ ಜೊತೆಯಲ್ಲಿ ಕಿಚ್ಚ ಸುದೀಪ್ ರವರು ಮತ್ತೊಂದು ಸಿನಿಮಾನ ಮಾಡ್ತಾ ಇದ್ದಾರೆ.
ಇವರ ಕಥೆಗಳು ತುಂಬಾನೇ ಬಿಗ್ ಪ್ರಾಜೆಕ್ಟ್ ಆಗಿರುತ್ತೆ. ಮನಾಡು ವೆಂಕಟ್ ಪ್ರಭು ಅವರು ರೀಸೆಂಟ್ ಆಗಿ ದಳಪತಿ ವಿಜಯ್ರವರ ದಿ ಗೋಟ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾನ ಡೈರೆಕ್ಷನ್ ಮಾಡಿದ್ರು. ಸದ್ಯಕ್ಕೆ ಅವರ ಅಪ್ಕಮಿಂಗ್ ಸಿನಿಮಾದ ಲಿಸ್ಟ್ಗಳಲ್ಲಿ ಇನ್ನೂ 2 ಸಿನಿಮಾಗಳು ಕೂಡ ಇವೆ. 2027ಕ್ಕೆ ಪಾರ್ಟಿ ಸಿನಿಮಾ ರಿಲೀಸ್ ಆಗುತ್ತೆ. ಅದರ ನಂತರ ಕಿಚ್ಚ ಸುದೀಪ್ ರವರು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗ್ಬೋದು, ಮನಾಡು ವೆಂಕಟ್ ರವರ ಕಥೆಯಲ್ಲಿ ಬ್ಯುಸಿ ಆಗ್ಬೋದು. ಕಿಚ್ಚ ಸುದೀಪ್ ರವರೇ ಡೈರೆಕ್ಷನ್ ಮಾಡ್ತಾ ಇರೋ ಮತ್ತೊಂದು ಮುಂಬರುವ ಸಿನಿಮಾ ಕೆ ದಿ ಫಿಲಂ. ಈ ಒಂದು ಪ್ರಾಜೆಕ್ಟ್ ಅನ್ನ ಕಿಚ್ಚ ಸುದೀಪ್ ರವರು ಆಲ್ರೆಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗೆ ಅದರ ಬಗ್ಗೆ ಒಂದು ಸಣ್ಣ ಪೋಸ್ಟರ್ ಅನ್ನ ಕೂಡ ಬಿಟ್ಟಿದ್ದಾರೆ. ಸುಮಾರು 10 ವರ್ಷಗಳ ನಂತರ ಕಿಚ್ಚ ಸುದೀಪ್ ರವರು ಅವರ ಡೈರೆಕ್ಷನ್ ನಲ್ಲಿ ಮತ್ತೆ ಕಾಲಿಟ್ಟಿದ್ದಾರೆ. ಕಿಚ್ಚ ಸುದೀಪ್ ರವರ ಡೈರೆಕ್ಷನ್ ನಲ್ಲಿ ಬರ್ತಾ ಇರೋ ಕೆ ದಿ ಫಿಲಂ ಪಕ್ಕಾ ರೀಮೇಕ್ ಸಿನಿಮಾ ಅಲ್ಲ ಅಂತ ಕೂಡ ಕನ್ಫರ್ಮ್ ಆಗಿದೆ. ಅವರೇ ಸ್ವತಃ ಬರೆದಿರ್ತಕ್ಕಂಥ ಈ ಒಂದು ಪ್ರಾಜೆಕ್ಟ್ ಹೇಗಿರಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಕಂಪ್ಲೀಟ್ಲಿ ಬ್ಲಡ್ ಆಗಿ ರೆಡ್ ಆಗಿ ಕಾಣ್ತಾ ಇರ್ತಕ್ಕಂಥ ಈ ಒಂದು ಪೋಸ್ಟರ್ ಅಲ್ಲಿ ಕಿಂಗ್ ಕಿಚ್ಚ ಅವರು ಕಾಣ್ತಾ ಇದ್ದಾರೆ. ಈ ಸಿನಿಮಾದ ಪ್ರೊಡ್ಯೂಸರ್ ಕಾರ್ತಿಕ್ ರವರ KRG ಸ್ಟುಡಿಯೋಸ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ತೆಲುಗು ಡೈರೆಕ್ಟರ್ ಆಗಿರ್ತಕ್ಕಂಥ RGV ರಾಮ್ ಗೋಪಾಲ್ ವರ್ಮಾ ಅವರ ಕಥೆಯಲ್ಲಿ ಕೂಡ ಕಿಚ್ಚ ಸುದೀಪ್ ರವರು ಒಂದು ಸಿನಿಮಾನ ಮಾಡ್ತವೆ ಅಂತ ಅವರ ಬರೀ ಆಲ್ರೆಡಿ ಮಾತನಾಡಿದ್ದಾರೆ. ಸದ್ಯಕ್ಕೆ ಅವರು ಕೂಡ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಆ ಡೈರೆಕ್ಟರ್ ಜೊತೆ ಮತ್ತೊಂದು ಸಿನಿಮಾ ಕನ್ಫರ್ಮ್ ಕೂಡ ಆಗಿರ್ತಕ್ಕಂಥದ್ದು. ಕಿಚ್ಚ ಸುದೀಪ್ ರವರ ಮತ್ತೊಂದು ಸಿನಿಮಾ ಆರ್ ಚಂದ್ರ ಅವರ ಡೈರೆಕ್ಷನ್ ನಲ್ಲಿ ಬರ್ತಾ ಇದೆ. ಆರ್ ಚಂದ್ರ ಅವರು ಕಬ್ಜಾ ಸಿನಿಮಾ ಮಾಡಿದ ಬಳಿಕ ಕಿಚ್ಚ ಸುದೀಪ್ ಅವರ ಜೊತೆ ಮತ್ತೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಅದರ ಕಥೆಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಒಂದು ಟೈಟಲ್ ಅನ್ನ ಕೂಡ ಇಟ್ಟು ಅದರ ಪೋಸ್ಟರ್ ಅನ್ನ ಕೂಡ ಬಿಟ್ಟಿದ್ದಾರೆ. ಅವರ ಒಂದು ಇಂಟರ್ವ್ಯೂನಲ್ಲಿ ಅವರೇ ಹೇಳಿರೋ ಪ್ರಕಾರ ಕಿಚ್ಚ ಸುದೀಪ್ ಅವರು ಸದ್ಯಕ್ಕೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಪ್ರೀ ಪ್ರೊಡಕ್ಷನ್ ಕೆಲಸಗಳು ಕೂಡ ಎಲ್ಲವೂ ಫಿನಿಶ್ ಆಗಿದ್ದಾವೆ. ಬಾಹುಬಲಿ ಅಂತ ದೊಡ್ಡ ಕಥೆಗಳನ್ನ ಬರೆದಂತ ರಾಜಮೌಳಿ ಅವರ ತಂದೆಯ ಬಳಿ ಇವರು ಕಥೆಯನ್ನ ಬರೆಸ್ಕೊಂಡು ಬಂದಿದ್ದಾರೆ. ಇದು ಒಂದು ಆರ್ಮಿ ಸ್ಟೋರಿ ಆಗಿರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ನಿಜ ಘಟನೆ ಈ ಒಂದು ಕಥೆಯಲ್ಲಿ ಹೇಳಲು ಹೊರಟಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ಅಗೈನ್ ಹೆಬ್ಬುಲಿ ತರ ಒಂದು ಮಾಸ್ ಆರ್ಮಿ ಆಫೀಸರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನ ಕಿಚ್ಚ ಸುದೀಪ್ ರವರು ಬರಬಹುದಾದ ಸಿನಿಮಾಗಳು ಹೊಂಬಾಳೆ ಫಿಲ್ಮ್ಸ್ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕಿಚ್ಚ ಸುದೀಪ್ ರವರು ಕೆಲಸ ಮಾಡ್ತಾರೆ ಅನ್ನೋ ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಇದೀಗ ಅದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ಗಳು ಕೂಡ ಸಿಕ್ಕಿಲ್ಲ. ಆದರೆ ಮುಂದೆ ಒಂದು ದಿನ ಖಂಡಿತವಾಗ್ಲೂ ಸಿನಿಮಾ ಬಂದೇ ಬರುತ್ತೆ. ಇನ್ನ ಮೈತ್ರಿ ಮೇಕರ್ಸ್ ಜೊತೆ ಕೂಡ ಕಿಚ್ಚ ಸುದೀಪ್ ಅವರು ಸಿನಿಮಾ ಮಾಡಲು ಮುಂದಾಗಿದ್ದಾರೆ. ಆದರೆ ಅದರ ಜೊತೆ ಡೈರೆಕ್ಟರ್ ಜೊತೆ ಕಂಪ್ಲೀಟ್ ಆಗಿ ಮಾತುಕತೆ ಆಗಿಲ್ಲ. ಹಾಗಾಗಿ ಆ ಒಂದು ಪ್ರಾಜೆಕ್ಟ್ಗೆ ಕೂಡ ಇನ್ನೂ ಕೂಡ ಸಮಯ ಕೂಡಿ ಬಂದಿಲ್ಲ. ಇನ್ನ ಕಿಚ್ಚ ಸುದೀಪ್ ಅವರು ಗೆಸ್ಟ್ ರೋಲ್ ಮಾಡ್ತಾ ಸಾಕಷ್ಟು ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವುಗಳ ಬಗ್ಗೆ ಯಾವುದೇ ರೀತಿಯ ಅಫಿಷಿಯಲ್ ಅಪ್ಡೇಟ್ಸ್ಗಳು ಕೂಡ ಸಿಕ್ಕಿಲ್ಲ. ಅವುಗಳ ಬಗ್ಗೆ ಮಾತನಾಡೋದು ಬೇಡ ಅಂತ ಅನ್ಕೊಂಡಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.